ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಈಗಾಗಲೇ ಕೂಡ ಏನು ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ಅವರ ಒಂದು ಅಶ್ಲೀಲ ವಿಡಿಯೋ ಎನ್ನಲಾದ ಒಂದು ಪ್ರಕರಣ ಕೂಡ ರಾಜ್ಯದಾದ್ಯಂತ ರಾಷ್ಟ್ರದಾದ್ಯಂತ ಭಾರಿ ಸದ್ದು ಮಾಡ್ತಾ ಇದೆ. ಆದರೆ ಈ ಒಂದು ಪ್ರಕರಣದಲ್ಲಿ ಕಾಂಗ್ರೆಸ್ ಸರ್ಕಾರ ಸಿಎಂ ಡಿ ಸಿ ಅವರು ಹಸ್ತಕ್ಷೇಪ ಮಾಡಿ ಕುತಂತ್ರವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಿದ್ದಾರೆ ಅಂತ ಹೇಳಿ ಇವತ್ತು ಏನು ಬೆಂಗಳೂರಿನಲ್ಲಿ ಜೆಡಿಎಸ್ ಕಾರ್ಯಕರ್ತರು ಬೃಹತ್ ಪ್ರತಿಭಟನಾ ಮೆರವಣಿಗೆ ಕೂಡ ಹಮ್ಮಿಕೊಂಡಿದ್ರು. ಇವತ್ತು ನಮ್ಮ ಜೊತೆ ಬೆಂಗಳೂರಿನ ಒಂದು ಜಿಲ್ಲಾಧ್ಯಕ್ಷರಾದಂಥ HMR ರಮೇಶ್ ಗೌಡರ ಜೊತೆ ಮಾತಾಡ್ತೀನಿ. ಸರ್, ಈಗಾಗಲೇ ಕೂಡ ಈ ಒಂದು ಕೇಸು ತುಂಬಾನೇ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇದೆ. ಸೊ ಪ್ರತಿಭಟನೆ ಕೂಡ ಮಾಡಿದ್ದಾರೆ. ಸೊ ಯಾರ ಮೇಲೆ ಆರೋಪ ಮಾಡ್ತಾ ಇದ್ದಾರೆ, ಏನು ನಿಮ್ಮದು ಪ್ರತಿಭಟನೆ ಉದ್ದೇಶ ಅಂತ? ಸರ್, ತಾವೇ ಹೇಳ್ದಂಗೆ ಈ ಒಂದು ಪ್ರಕರಣ ಏನು ರಾಷ್ಟ್ರ ಮಟ್ಟದಲ್ಲಿ ಇವತ್ತೇನು ಸುದ್ದಿ ಆಗ್ತಾ ಇದೆ, ಇದಕ್ಕೆ ಕಾರಣ ರಾಜ್ಯ ಸರ್ಕಾರ. ಏನು ಇವತ್ತು ಈ ಪ್ರಕರಣವನ್ನು ಇವತ್ತು ಪ್ರಜ್ವಲ್ ಅವ್ರು ಏನಾದರೂ ತಪ್ಪು ಮಾಡಿದ್ರೆ ಅವ್ರಿಗೆ ಶಿಕ್ಷೆ ಆಗಲಿ ಅಂತೇಳಿ ಪಕ್ಷದ ರಾಷ್ಟ್ರ ಅಧ್ಯಕ್ಷರು ಹೇಳಿದ್ದಾರೆ, ರಾಜ್ಯದ ಅಧ್ಯಕ್ಷರು ಹೇಳಿದ್ದಾರೆ. ಅದರಲ್ಲಿ ಅವ್ರು ತಪ್ಪು ಮಾಡಿದ್ರೆ ತನಿಖೆ ನಡೀತಾ ಇದೆ. ಇವರ ರಾಜ್ಯ ಸರ್ಕಾರನೇ SIT ತನಿಖೆ ಈಗಾಗಲೇ ಆದೇಶ ಮಾಡಿದ್ದಾರೆ. SIT ತನಿಖೆ ನಡೀತಾ ಇದೆ. ಆ ತನಿಖೆಯಲ್ಲಿ ಸತ್ಯಾಂಶ ಹೊರಬರಲಿ. ಆದರೆ ಈ ಒಂದು ಪ್ರಕರಣದಲ್ಲಿ ರಾಜ್ಯ ಸರ್ಕಾರ ಕಪೋಲಕಲ್ಪಿತ, ಇವರೇ ಪ್ರತಿಯೊಂದು ಸಹನೂ ಉಪಮುಖ್ಯಮಂತ್ರಿಗಳು, ಮಾನ್ಯ ಮುಖ್ಯಮಂತ್ರಿಗಳು, ರಾಜ್ಯ ಸರ್ಕಾರ ಏನು ಇವತ್ತೊಂದು ದಿವಸ ಒಂದು ಷಡ್ಯಂತ್ರವನ್ನು ಮಾಡಿ ಇವತ್ತು ಕಿಡ್ನಾಪ್ ಪ್ರಕರಣದಲ್ಲಿ ಆ ಸಂತ್ರಸ್ತೆ ಏನು ಹೇಳಿದ್ರು ತಾವೇ ತೋರಿಸಿದ್ದೀರಿ ಮಾಧ್ಯಮದವರು. ಆಕೆ ಅವತ್ತೇ ಸಿಕ್ಕಿದ್ದಾಳೆ. ಅವನೇನಾದರೂ ತಪ್ಪು ಮಾಡಿದ್ರೆ ಒಬ್ಬನ ಅರೆಸ್ಟ್ ಮಾಡಿದರು. ರೇವಣ್ಣವ್ರಿಗೂ ಅದಕ್ಕೂ ಏನು ಸಂಬಂಧ? ಈ ಪ್ರಕರಣವನ್ನು ಬರೀ ಸುದ್ದಿಗೋಸ್ಕರ ನರೇಂದ್ರ ಮೋದಿಜಿಯವರ ಒಂದು ಅವ್ರ ಹೆಸರನ್ನ ಇಡೀ ದೇಶದಲ್ಲಿ ಹಾಳು ಮಾಡಬೇಕು ಅಂತೇಳಿ ಚುನಾವಣೆ ನಡೀತಾ ಇದೆ. ಈ ಪ್ರಕರಣ ದೊಡ್ಡ ಮಟ್ಟಕ್ಕೆ ಇದನ್ನು ಸುದ್ದಿ ಮಾಡಬೇಕು ಅಂತೇಳಿ ದುರುದ್ದೇಶದಿಂದ ಇವತ್ತೇನು ರಾಜ್ಯ ಸರ್ಕಾರ ಇವತ್ತು ಮಾನ್ಯ ಉಪಮುಖ್ಯಮಂತ್ರಿಗಳು ಬಟ್ಟಾ ಬಯಲಾಗಿದೆ. ಇವತ್ತು ಅವ್ರು ಮಾಡಿರ್ತಕ್ಕಂಥದ್ದು ಏನು ಮಾಡಿದ್ದಾರೆ ಅಂತ ತಾವೆಲ್ಲ ನೋಡಿದ್ದೀರಿ. ಅವರೇ ಮಾತನಾಡಿದ್ದಾರೆ. ಅವ್ರು ಯಾರ ಕಷ್ಟಪಟ್ಟು ನಾವೇ ಕರ್ಕೊಂಬಂದು ಕಂಪ್ಲೇಂಟ್ ಕೊಡ್ಸಿದ್ದೀನಿ ಅಂತ ಹೇಳಿದ್ದಾರೆ. ಇಂಥ ಒಂದು ಸನ್ನಿವೇಶದಲ್ಲಿ ನಮ್ಮ ಪಕ್ಷದ ನಿಲುವು ಇಡೀ ರಾಜ್ಯದ ಎಲ್ಲ ಮಹಿಳೆಯರ ಪರವಾಗಿ ನಾವು ಇಷ್ಟೇ ಹೇಳ್ತಕ್ಕಂಥದ್ದು. ಮುಂದಿನ ದಿನಗಳಲ್ಲಿ JDS ಇಲ್ಲಿನ ಒಂದು ಕಾರ್ಯಕರ್ತರ ಪ್ರತಿಭಟನೆಗಳು ಯಾವ ರೀತಿ ಇರುತ್ತೆ, ಏನು ಪ್ಲಾನ್ ಮಾಡ್ಕೊಂಡಿದ್ದೀರಾ? ಸರ್ಕಾರ ಯಾವುದಕ್ಕೂ ರೆಸ್ಪಾನ್ಸ್ ಮಾಡದೇ ಇರಲಿ ಇದ್ದಂಥ ಒಂದು ಪಕ್ಷದಲ್ಲಿ. ಸರ್, ಈಗಾಗಲೇ ನಾವು ಹೇಳ್ತಾ ಇದ್ದೀವಿ, SIT ತನಿಖೆ ಏನು ಪಾರದರ್ಶಕವಾಗಿ ನಡೀಬೇಕಾಯಿತು, ನಡೀತಾ ಇಲ್ಲ. ಪ್ರತಿಯೊಂದು ಬಾರಿನೂ SP ಅವ್ರನ್ನ DG ಅವ್ರು ಕರ್ಸ್ಕೊಂತಾರೆ, 10 ಸತಿ ಕರ್ಸ್ಕೊಂತಾರೆ. SIT ಮುಖ್ಯಸ್ಥರು ತಾನೇ ಇರಬೇಕು. SP ಏನು ಇಬ್ಬರು SPಗಳಿದ್ದಾರಲ್ಲ, ಆ ಇಬ್ಬರು SPಗಳನ್ನ ಮಾನ್ಯ ಪೊಲೀಸ್ ಮಹಾನಿರ್ದೇಶಕರು ಎಷ್ಟು ಬಾರಿ ಕರ್ಸ್ಕೊಂಡಿದ್ದಾರೆ, ಎಷ್ಟು ಬಾರಿ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ, ನಮ್ಮ ಹತ್ರ ಎಲ್ಲ ಮಾಹಿತಿ ಇದೆ. ಹಾಗಾಗಿ ಈ ಪ್ರಕರಣವನ್ನು CBI ಕೊಡಬೇಕು. ಕೂಲಂಕುಷವಾಗಿ ಏನಾದರೂ ಪಾರದರ್ಶಕವಾಗಿ ತನಿಖೆ ನಡೀಬೇಕಾದ್ರೆ ಈ ಪ್ರಕರಣವನ್ನು SITಯಿಂದ, ಇದು ರಾಜ್ಯ ಸರ್ಕಾರದ ಅಧೀನದಲ್ಲೇ ಬರತಕ್ಕಂಥ SIT ಮಾನ್ಯ ಮುಖ್ಯಮಂತ್ರಿಗಳು ಏನು ಇನ್ಸ್ಟ್ರಕ್ಷನ್ ಕೊಡ್ತಾರೆ ಅವರ ಸೂಚನೆಯಂತೆ ನಡೀತಾ ಇದೆ. ಪಾರದರ್ಶಕವಾಗಿ ನಡೀತಾ ಇಲ್ಲ. ಒಂದು. ಎರಡನೇದು, ಏನು ಇವತ್ತಿನ ದಿವಸ ರೇವಣ್ಣವ್ರನ್ನ ಇವತ್ತೇನು ಅರೆಸ್ಟ್ ಮಾಡಿಸಿದ್ದು ಅಷ್ಟೇ ಅಲ್ಲ, ಅಡ್ವೊಕೇಟ್ ಜನರಲ್ ಅವ್ರಿಗೆ ಇನ್ಸ್ಟ್ರಕ್ಷನ್ ಕೊಟ್ಟು ಸಂಪೂರ್ಣವಾಗಿ ಅಡ್ವೊಕೇಟ್ ಜನರಲ್ ಅವರು ಇದನ್ನು ಕೂಲಂಕುಷವಾಗಿ ಏನಾಗಬೇಕು ಏನು ಹೋಗ್ಬೇಕು ಅಂತ ಪ್ರತಿಯೊಂದು ಕಡೆ ಅವರೇ ಮಾನಿಟರಿಂಗ್ ಮಾಡ್ತಾ ಇದ್ದಾರೆ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ಅಡ್ವೊಕೇಟ್ ಜನರಲ್ ಮಾನಿಟರಿಂಗ್ ಮಾಡ್ತಾ ಇದ್ದಾರೆ. ಇದು ಎಲ್ಲಿ ಪಾರದರ್ಶಕವಾಗಿ ಆಗ್ತಾ ಇಲ್ಲ. ಒಂದು. ಇನ್ನೊಂದು, ನೀವು ಕಾಂಗ್ರೆಸ್ನ ನೀವು ನೋಡಿ, ಆ ಸೋಷಿಯಲ್ ಮೀಡಿಯಾದಲ್ಲಿ ಕಾಂಗ್ರೆಸ್ನ ಪದಾಧಿಕಾರಿಗಳು, ಕಾಂಗ್ರೆಸ್ನ ಅಧ್ಯಕ್ಷರುಗಳು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ದಾರೆ. ಯಾರ ಹೆಣ್ಣುಮಕ್ಕಳು ಏನಿವತ್ತು ನಾವು ಸಂತ್ರಸ್ತಿದ್ದಾರಲ್ಲ, ಆ ಸಂತ್ರಸ್ತರದ್ದು ಏನಿವತ್ತು ಆ ಬ್ಲರ್ ಆಗಿದೆ, ಸರಿಯಾಗಿ ಕಾಣಿಸ್ತಾ ಇಲ್ವಲ್ಲ, ಅವರ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಅವ್ರ ಫೋಟೋಗಳನ್ನ ತಗೊಂಡು ಇವರೇ ಅಲ್ವಾ ಅವರು ಅಂತ ಹಾಕ್ತಾರೆ. ಅವ್ರ ಮೇಲೆ ಎಂತ ನೀವು ಕ್ರಮ ತಗೊತೀರಿ? ನಾಚಿಕೆ ಆಗಲ್ವ ಇವ್ರಿಗೆ? ಅವ್ರ ಮೇಲೆ ಏನು ಕ್ರಮ? ಮೊದಲನೇದಾಗಿ ಆ ಸಂತ್ರಸ್ತೆಯರು ಇವತ್ತೇನು ಈಗಾಗಲೇ ಅವರು ಪಾಪ ಭಾಳ ನೋವಿಂದಿದ್ದಾರೆ. ಈ ರಾಜ್ಯ ಸರ್ಕಾರ ಈ ಪ್ರಕರಣವನ್ನು ದೊಡ್ಡ ಸುದ್ದಿ ಮಾಡಬೇಕು. ಚುನಾವಣೆ ದೃಷ್ಟಿಯಿಂದ ಆ ಸಂತ್ರಸ್ತೆಯರ ಮನೆಗಳನ್ನ ಹಾಳು ಮಾಡ್ತಾ ಇದ್ದಾರೆ. ಸೊ ಒಟ್ಟಾರೆ ಈ ಒಂದು ಪ್ರಕರಣದಲ್ಲಿ ಒಂದು ಪಾರದರ್ಶಕವಾದ ತನಿಖೆ ಆಗ್ತಾ ಇಲ್ಲ. ಮೋದಿಯವರಿಗೆ ಮತ್ತು ಇವರೇ ಪಕ್ಷಕ್ಕೆ ಒಂದು ಕಳಂಕ ತರತಕ್ಕಂಥ ಕೆಲಸಕ್ಕೆ ಸರ್ಕಾರವೇ ಮುಂದಾಗ್ತಾ ಇದೆ ಅಂತಕ್ಕಂಥ ಮಾತನ್ನ JDS ಕಾರ್ಯಕರ್ತರು ಹೇಳ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಲಕ್ಷ್ಮೀ ನರಸಿಂಹ, ವಿಸ್ತಾರ ನ್ಯೂಸ್, ಬೆಂಗಳೂರು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.